ಹಾಯ್ ಹಲೋ ನಮಸ್ಕಾರ. ಅಗ್ನಿ ಪರೀಕ್ಷೆ ಭಾಗ 2. ಹಾಗಾದ್ರೆ ನೀವಿಬ್ರು ಪರಸ್ಪರ ಇಷ್ಟಪಟ್ಟಿದ್ದೀರಿ ಅಂದಮೇಲೆ ಈಗ ವಿಷಯ ಎಲ್ಲಿಗೆ ಬಂತು? ಮಾಧವರಾವ್ ಅವರು ಸೋಮಶೇಖರ್ ಅವರ ಮುಖವನ್ನೇ ನೋಡುತ್ತಾ ಕೇಳಿದರು. ಇಷ್ಟವಾಯಿತೇ? ಮುಖವನ್ನೇ ನೋಡ್ತಾ ಕೇಳಿದ್ರು. ಯಾರಿಗೆ? ಅಭಿಷೇಕ್ ತನ್ನ ಅಣ್ಣ ರವಿಂದ್ ಕಡೆ ತೀವ್ರ ಕೋಪದಿಂದ ನೋಡಿದ್ದ. ಇನ್ಯಾಕೆ ಯೋಚಿಸ್ಬೇಕು? ಅಭಿಷೇಕ್ ನಾಳೆ ಸಂಜೆಯೇ ಮರುಪ್ರಯಾಣ ಬೆಳೆಸಬೇಕು. ಅವನು ಹೊರಡುವ ಮೊದಲು ಆಪ್ತ ಸಂಬಂಧಿಕರ ಮುಂದೆ ಒಂದು ಸಣ್ಣ ನಿಶ್ಚಿತಾರ್ಥ ಸಮಾರಂಭ ಮಾಡಿಬಿಡೋಣ. ಆಮೇಲೆ ನಿಧಾನವಾಗಿ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಕೊಂಡ್ರೆ ಆಯಿತು. ಸೋಮಶೇಖರ್ ಮುಗುಳ್ನಕ್ರು. ನಿವೃತ್ತಿಯಾಗಿ ವರ್ಷಗಳೇ ಕಳೆದಿದ್ರು. ಅಪ್ಪನಿಗೆ ಆ ಹಳೆಯ ಕಾಲದ ಹೆಡ್ ಮಾಸ್ಟರ್ ಬುದ್ಧಿ ಹೋಗಿಲ್ಲ. ಹೇಳೋದು ಇಲ್ಲ, ಕೇಳೋದು ಇಲ್ಲ. ಇನ್ನು ತಾನು ಶಾಲೆಯಲ್ಲೇ ಇದ್ದೇನೆ, ನಾವೆಲ್ಲರೂ ತನ್ನ ವಿದ್ಯಾರ್ಥಿಗಳು ಅಂತಾನೆ ಅವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಭಿಷೇಕ್ ಆಡ್ತಿದ್ದ ಗೊಣಗಾಟ ಅಣ್ಣನಿಗೆ ಕೇಳಿಸ್ತು. ಇಲ್ಲ ಅಪ್ಪ, ಈಗಲೇ ಮದುವೆ ಬಗ್ಗೆ ನಿರ್ಧಾರ ಮಾಡೋದು ಬೇಡ. ಮನೆಗೋಗಿ ಎಲ್ಲವನ್ನು ಸರಿಯಾಗಿ ಚರ್ಚಿಸೋಣ ಎಂದು ಅರವಿಂದ್ ಇದ್ದಕ್ಕಿದ್ದಂತೆ ಹೇಳಿದಾಗ ಸೋಮಶೇಖರ್ ಅವರ ಮುಖ ಗಂಟಾಕಿತ್ತು. ಮಕ್ಕಳು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಮದುವೆ ಆದರೂ ತನ್ನ ಎದುರು ನಿಂತು ಮಾತಾಡ್ಬಿಟ್ರೆ ಮಾಸ್ಟರ್ಗೆ ಅದು ಇಷ್ಟ ಆಗಲ್ಲ. ಅದನ್ನು ಅರಿತಿದ್ದ ಅರವಿಂದ್ ಸಾಮಾನ್ಯವಾಗಿ ಅವರಿಗೆ ಎದುರು ಥರನೇ ಕೊಡ್ತಾ ಇರಲಿಲ್ಲ. ಆದರೆ ಅಭಿಷೇಕ್ ಅವನ ಒಳಗಿನ ಅತೃಪ್ತಿ ಅರ್ಥವಾದಾಗ ಅವನಿಗೆ ಸುಮ್ಮನೆ ಇರೋಕ್ಕೂ ಸಾಧ್ಯವಾಗಲಿಲ್ಲ. ಅಲ್ಲಪ್ಪ, ನಾನು ಹೇಳ್ತಿರೋದು ಜಾತಕದ ವಿಷಯ. ಇವೆಲ್ಲ ಸಂಪ್ರದಾಯಬದ್ಧವಾಗಿ ಆಗ್ಬೇಕಲ್ವೇ? ಸುಮ್ಮನೆ ಆಸೆ ಇಟ್ಕೊಂಡು ಆಮೇಲೆ ಜಾತಕ ಹೊಂದಾಣಿಕೆ ಆಗದಿದ್ರೆ ಎಲ್ಲರಿಗೂ ಸಂಕಟ ಆಗುತ್ತೆ ಅಷ್ಟೇ. ಅರವಿಂದ್ ಚಾತುರ್ಯದಿಂದ ಮಾತಾಡಿದಾಗ ಸೋಮಶೇಖರ್ ಅವರ ಮುಖ ಮತ್ತೆ ಪ್ರಸನ್ನ ಆಯಿತು. ಅದರ ಬಗ್ಗೆ ಚಿಂತಿಸಬೇಡ ಅರವಿಂದ. ನನ್ನ ಅಭಿಷೇಕ್ನ ಇಲ್ಲಿ ಕರೆಯುವ ಮೊದಲೇ ಜಾತಕ ನೋಡಿ ಆಗಿದೆ. ಎಲ್ಲವೂ ಪಕ್ಕ. ಮಾಸ್ಟರ್ ಮುಜುಗರ ಇಲ್ಲದೆ ನಕ್ಕಿದ್ರು. ಅಲ್ಲಿಯವರೆಗೆ ಹೇಗಾದರೂ ತಪ್ಪಿಸ್ಕೊಳ್ಬಹುದು ಎಂಬ ಭರವಸೆಯಲ್ಲಿದ್ದ ಅಭಿಷೇಕ್ನ ಮುಖ ಕುಸಿದು ಹೋಯಿತು. ಜಾತಕ ಹೊಂದಾಣಿಕೆ ಯಾವುದಿಲ್ಲ ಎಂದು ಜ್ಯೋತಿಷಿಗೆ ಹಣ ನೀಡಿ ಸುಳ್ಳು ಹೇಳಿಸಬಹುದು ಅಂದುಕೊಂಡಿದ್ದ ಅವನ ಆಸೆ ಮಣ್ಣು ಪಾಲು. ನನ್ನನ್ನು ಕೋಡಂಗಿಯಂತೆ ರೆಡಿ ಮಾಡಿ ಕರೆತಂದು ಈಗಾಗಲೇ ಎಲ್ಲವನ್ನ ಇವರೇ ನಿರ್ಧರಿಸಿದ್ದಾರಾ? ಅಪ್ಪ ತಾನು ಇಷ್ಟಪಟ್ಟ ಹುಡುಗಿಯನ್ನೇ ನಾನು ಮದುವೆ ಆಗಬೇಕೆಂದು ಬಯಸಿದ್ರೆ ಆದರೆ ನನಗೆ ನನ್ನದೇ ಆದ ನಿರ್ಧಾರಗಳು ಮತ್ತು ಇಷ್ಟ ಕಷ್ಟಗಳಿವೆ ಎಂಬುದು ಇವರಿಗೆ ನೆನಪಿಲ್ವೇ? ಅಭಿಷೇಕ್ ತನ್ನೊಳಗಿನ ಕೋಪವನ್ನು ಹತ್ತಿಕ್ಕಲು ಕೈಬೆರಳುಗಳನ್ನು ಬಿಗಿಯಾಗಿ ಹಿಡಿದುಕೊಂಡನು. ಅಭಿಷೇಕ್, ಇಲ್ಲಿ ಏನು ಹೇಳಬೇಡ. ಎಲ್ಲರ ಮುಂದೆ ಗಲಾಟೆ ಮಾಡಿದರೆ ಕುಟುಂಬಕ್ಕೆ ಅವಮಾನ ಆಗುತ್ತೆ. ಮನೆಗೆ ಹೋಗಿ ಸಮಾಧಾನವಾಗಿ ಮಾತಾಡಿದ್ರೆ ಆಯಿತು. ಅರವಿಂದ್ ಧ್ವನಿ ತಗ್ಗಿಸಿ ಹೇಳಿದಾಗ ಅಭಿಷೇಕ್ ಅನಿವಾರ್ಯವಾಗಿ ಸುಮ್ಮನಾದ. 12 ವರ್ಷ ದೊಡ್ಡವನಾದ ಅಣ್ಣನ ಮೇಲೆ ಅವನಿಗಿದ್ದ ಗೌರವ ಅವನನ್ನು ಸುಮ್ಮನಾಗಿಸ್ತು. ಹಾಗಾದರೆ ನಾವು ಹೊರಡ್ತೇವೆ ಮಾಧವರಾವ್. ನಾಡಿದ್ದು ನಿಶ್ಚಿತಾರ್ಥ ಫಿಕ್ಸ್. ಆಮೇಲೆ 1 ತಿಂಗಳೊಳಗೆ ಮದುವೆ ಮುಗಿಸ್ಬಿಡೋಣ ಎಂದು ಸೋಮಶೇಖರ್ ಹೇಳುತ್ತಾ ಇದ್ರು. ಖಂಡಿತ, ನೀವು ಹೇಳಿದಾಗೆ ಆಗಲಿ ಅಂತ ಮಾಧವರಾವ್ ಕೂಡ ಸಂತೋಷದಿಂದ ಇದ್ರು. ಪುಟ್ಟಿ, ಪ್ರೀತಿ ಇಲ್ವಾ? ಅಮ್ಮ ಅತಿಥಿಗಳು ಹೋಗ್ತಾ ಇದ್ದಾರೆ. ಮಾಧವರಾವ್ ರೂಮಿನತ್ತ ಕಡೆ ನೋಡಿದ್ರು. ಪ್ರೀತಿ ತಲೆ ಎತ್ತದೆ ಮೆಲ್ಲನೆ ಅಚಾರಕ್ಕೆ ಬಂದ್ಲು. ಹಾಗಾದ್ರೆ ಎಲ್ಲವೂ ನಿಶ್ಚಯವಾಯಿತು. ನಾಡಿದ್ದು ನಿಶ್ಚಿತಾರ್ಥ, 1 ತಿಂಗಳೊಳಗೆ ಮದುವೆ. ಕೊನೆಗೂ ತನ್ನ ಮುದ್ದಾದ ಮಗಳಿಗೆ ಒಬ್ಬ ಒಳ್ಳೆಯ ಹುಡುಗನ ಜೊತೆ ನಿಶ್ಚಯ ಆಯಿತು. ಈಗ ಆಕೆಗೆ ಒಂದು ಮದುವೆ ಅಂತ ಮಾಡಿಬಿಟ್ರೆ ಅಷ್ಟಾದ್ಮೇಲೆ ನನಗೆ ಏನಾನ ಆಗಲಿ ಚಿಂತೆ ಅಂತೂ ಇಲ್ಲವೇ ಇಲ್ಲ. ನೆಮ್ಮದಿಯಾಗಿ ಕಣ್ಮುಚ್ಬೋದು. ಪ್ರೀತಿನ ಒಬ್ಬ ಒಳ್ಳೆಯ ಹುಡುಗನ ಕೈಗಿಡದೆ ನಾನು ಪ್ರಾಣ ಬಿಟ್ಬಿಟ್ರೆ ನನ್ನ ಆತ್ಮಕ್ಕೆ ಶಾಂತಿನೇ ಸಿಗ್ತಾ ಇರಲಿಲ್ಲ. ಮಾಧವರಾವ್ ಧ್ವನಿಯಲ್ಲಿ ಒಂದು ನಿರಾಳತೆ ಇತ್ತು. ಪ್ರೀತಿ, ಒಳ್ಳೆಯ ಹೆಸರು. ಅಭಿಷೇಕ್ ಮನಸ್ಸಲ್ಲೇ ವ್ಯಂಗ್ಯ ಮಾಡಿಕೊಂಡ. ಈಗಲೇ ಸಾವಿರ ಬಗ್ಗೆ ಯಾಕೆ ಮಾತಾಡ್ತೀರಿ? ಮಗಳನ್ನ ನನ್ನ ಮನೆಗೆ ಕಳುಹಿಸಿ ಆಮೇಲೆ ಆರಾಮಾಗಿರಿ ಎಂದು ಸೋಮಶೇಖರ್ ನಗುತ್ತಾನೆ ಹೇಳಿದರು. ಮನುಷ್ಯರ ಬದುಕು ಅಷ್ಟೇ ಅಲ್ಲವೇ ಸೋಮಶೇಖರ್? ನೀರಿನ ಮೇಲೆ ಗುಳ್ಳೆ. ಯಾವಾಗ ಏನಾಗುತ್ತೋ ಯಾರಿಗೊತ್ತು? ಮಾಧವರಾವ್ ಅವರ ಮುಖದಲ್ಲಿ ಮಂದಹಾಸದ ಜೊತೆಗೆ ಒಂದು ವಿಷಾದವೂ ಇತ್ತು. ಅಪ್ಪ, ನಾನು ನಿಮ್ಮ ಜೊತೆ ಬರೋದಿಲ್ಲ. ನಾನು ಪೇಟೆಯಲ್ಲಿ ಒಂದಿಬ್ಬರು ಸ್ನೇಹಿತರನ್ನು ಭೇಟಿ ಮಾಡೋದಿದೆ. ಅಲ್ಲಿಂದಲೇ ಮನೆಗೆ ಬರ್ತೀನಿ ಎಂದು ಅಭಿಷೇಕ್ ಗಡುಸಾಗಿ ಹೇಳಿದ್ದ. ಪ್ರೀತಿ ಅವನನ್ನು ದಿಟ್ಟಿಸಿ ನೋಡಿದ್ಲು. ಎತ್ತರವಾದ ಬಿಳಿ ಮೈಮಣ್ಣದ ಯುವಕ, ಟ್ರಿಮ್ ಮಾಡಿದ ಗಡ್ಡ ಮೀಸೆ. ಆದರೆ ಅವನ ಕಣ್ಣುಗಳಲ್ಲಿ ಯಾರದೋ ಮೇಲಿನ ಕೋಪವೂ ಕಾಣಿಸ್ತಾ ಇದೆ. ಆದರೆ ಬೇರೆ ಯಾರಿಗೂ ಅರ್ಥ ಆಗ್ತಾ ಇಲ್ವಾ ಅನ್ನೋದೇ ಡೌಟು. ಅವನಿಗೆ ಇನ್ನೂ ಇಷ್ಟವಿಲ್ಲ. ನನಗೂ ಅವನ ಜೊತೆ ಬಾಳಲು ಆಸೆ ಇಲ್ಲ. ಇಷ್ಟವಿಲ್ಲದ ಇಬ್ಬರನ್ನು ಯಾಕೆ ಹೀಗೆ ಬಲವಂತವಾಗಿ ಒಟ್ಟಿಗೆ ಸೇರಿಸ್ತಾ ಇದ್ದಾರೆ ಎಂದು ಕಿರ್ಚಬೇಕೆನ್ನಿಸ್ತು ಅವಳಿಗೆ. ಆದರೆ ಪಾಪ, ತನ್ನ ತಂದೆ ಮಗಳ ಭವಿಷ್ಯ, ಮಗಳ ಜೀವನ ಅಂತ ಅಪಹರಿಸ್ತಾ ಇದ್ದಾರೆ. ತನಗೇನೋ ಆಗೋ ಮುಂಚೆ ತನ್ನ ಮಗಳನ್ನು ಒಳ್ಳೆ ಸ್ಥಾನಕ್ಕೆ ಸೇರಿಸ್ಬೇಕು ಅಂತ. ತಂದೆ ಮುಖ ನೋಡಿದಾಗ ಅವಳು ಮೂಕಳಾದ್ಲು. ಸಂಜೆ ಎಲ್ಲರೂ ಚಹಾ ಕುಡಿಯಲು ಕುಳಿತಾಗ ಮನೆಯಲ್ಲಿ ಸಂಭಾಷಣೆ ಶುರುವಾಯಿತು.
ಅರವಿಂದ್ ಪತ್ನಿ ದೇವಿಕಾ ಮೊದಲು ಮಾತಾಡಿದ್ರು. ನೋಡೋದಕ್ಕೆ ಪ್ರೀತಿ ಸ್ವಲ್ಪ ನಮ್ಮ ಸೌಂದರ್ಯ ನಟಿ ಮೋನಿಶಾ ಥರ ಕಾಣ್ತಾಳಲ್ವೇ ಅಚ್ಚು. ಹೌದು, ವೈಬಣ್ಣ ಸ್ವಲ್ಪ ಕಪ್ಪಂತ ಬಿಟ್ರೆ ಆ ಕಣ್ಣುಗಳು, ಆ ಉದ್ದವಾದ ಕೂದಲು, ನಿಜಕ್ಕೂ ಅಷ್ಟು ಕಳೆ ಇರುವ ಮುಖ ನಾನು ಈಚೆಗೆ ಎಲ್ಲೂ ನೋಡೇ ಇಲ್ಲ ಎಂದು ಶ್ಯಾಮಲ ಕೂಡ ಉತ್ಸಾಹದಿಂದ ಸೇರಿಸಿದ್ರು. ಅಭಿಷೇಕ್ ಎಲ್ಲರನ್ನ ಒಮ್ಮೆ ದಿಟ್ಟಿಸಿ ನೋಡ್ತಾ ಇದ್ದಾನೆ. ತನ್ನ ತಂದೆಯ ಮುಖದಲ್ಲಿ ನನ್ನ ಆಯ್ಕೆ ಸಕ್ಕತ್ತಾಗಿದೆ ಎಂಬ ಹೆಮ್ಮೆ ಎದ್ದು ಕಾಣ್ತಿತ್ತು. ಏನೋ ನನಗೆ ಮಾತ್ರ ಅವಳು ಇಷ್ಟನೇ ಆಗಲಿಲ್ಲ. ಆ ಕಣ್ಣಿಗೆ ಕಪ್ಪು, ಹಣೆ ಮೇಲೆ ಗಂಧ, ಆ ಮಲ್ಲಿಗೆ ಹೂವು, ಅವಳು ನೋಡೋಕೆ ಒಂಥರ ಹಳೆ ಕಾಲದಳ ಥರ, ಒಳ್ಳೆ ಹಳ್ಳಿ ಗಮಾರ್ ಥರ, ಯಾರೋ ನಾಟಕದವಳ ಥರ ಕಾಣ್ತಾಳೆ. ಅಭಿಷೇಕು ತುಂಬ ಮುಖನ ಕಿವುಚ್ಕೊಂಡು ಕಿರಿಕಿರಿ ಮಾಡ್ಕೊಂಡು ಹೇಳಿದ. ಅವಳು ಹಳ್ಳಿಯಲ್ಲಿ ಬೆಳೆದವಳವಿ, ನೋಟ ಹಾಗೆ ಇರೋ ಸಹಜ ಅಲ್ವಾ, ಅದಕ್ಕಾಗಿ ಅವಳನ್ನು ದೂಷಿಸೋದ್ರಲ್ಲಿ ಅರ್ಥ ಇಲ್ಲ ಅಂತ ದೇವಿಕ ಸಮಾಧಾನ ಮಾಡಿದ್ರು. ನಾನು ಅವಳನ್ನು ದೂಷಿಸ್ತಿಲ್ಲ, ಅದಕ್ಕೆ ಅವಳು ಹೇಗಾದರೂ ಇರಲಿ, ಆದರೆ ಇಂತಹ ಹುಡುಗಿಯನ್ನು ತಲೆಗೆ ಹಾಕ್ಕೊಡ್ತಾ ಇದ್ದೀರಿ ಅಂತ ಅಷ್ಟೇ ನನ್ನ ಪ್ರಶ್ನೆ ಎಂದು ಅಭಿಷೇಕ್ ಸಿಟ್ಟಿನಿಂದ ಕೇಳಿದ್ದ. ಅಭಿಷೇಕ್, ಈ ಮದುವೆ ಆಗಲೇಬೇಕು. ಪ್ರೀತಿ ತುಂಬ ಗುಣವಂತ ಹುಡುಗಿ, ಅವರ ಕುಟುಂಬಕ್ಕೆ ನಮಗೂ ಇರೋ ಋಣದ ಮಾತಾಗಿರಲಿ. ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಲು ಎಲ್ಲ ರೀತಿಯಲ್ಲೂ ಅರ್ಹಳಾಗಿದ್ದಾಳೆ ಎಂದು ಸೋಮಶೇಖರ್ ಗಂಭೀರವಾಗಿ ಹೇಳಿದರು. ಅಂದರೆ ಮಾಧವರಾವ್ ಅವರ ಆಸ್ತಿ ಪಾಸ್ತಿ ಮೇಲೆ ಕಣ್ಣಿಟ್ಟು ಈ ಸಂಬಂಧ ಮಾಡ್ತಿದ್ರಪ್ಪ? ಅಭಿಷೇಕ್ ವ್ಯಂಗ್ಯವಾಗಿ ನಕ್ಕ. ನೋಡು ಅಭಿಷೇಕ್, ಅತಿಯಾಗಿ ಮಾತಾಡಕ್ಕೆ ಹೋಗ್ಬೇಡ. ಹಣ ನೋಡಿ ಸಂಬಂಧ ಮಾಡುವ ದೌರ್ಭಾಗ್ಯ ನನಗಿನ್ನೂ ಬಂದಿಲ್ಲ. ನನ್ನ ಮಗನಿಗೆ ಅಂತಹ ಅನಿವಾರ್ಯತೆ ಇದೆ ಅಂತಲೂ ನಾನು ಅಂದ್ಕೊಂಡಿಲ್ಲ ಎಂದು ಸೋಮಶೇಖರ್ ಕೋಪದಿಂದನೇ ಗುಡುಗಿದ್ರು. ಅದು ಅಪ್ಪ, ನನಗೆ ಅದಿಷ್ಟ ಇಲ್ಲ. ನನಗೆ ಆ ಹುಡುಗಿ ಬೇಡವೇ ಬೇಡ. ಅವಳ ಸ್ಟೈಲ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಅವಳನ್ನು ನೋಡಿದರೆ ನನಗೆ ಮದುವೆ ಆಗಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಯಾರು ಎಷ್ಟೇ ಒತ್ತಾಯಿಸಿದ್ರು ನಾನು ಅವಳನ್ನು ಮದುವೆ ಆಗಲ್ಲಪ್ಪ ಅಂತ ಅಭಿಷೇಕ್ ಇದ್ದಕ್ಕಿದ್ದಂತೆ ಕುಳಿತಲ್ಲೇ ಕಿರಿಚಿದ್ದ. ಅರವಿಂದ್ ಗಾಬರಿಯಿಂದ ತಂದೆ ಮತ್ತು ತಮ್ಮನ ಮುಖಗಳನ್ನು ನೋಡ್ತಿದ್ದ. ಪರಿಸ್ಥಿತಿ ಕೈಮೀರುತ್ತಿರುವುದು ಅವನಿಗೆ ಅರ್ಥ ಆಗೋಯ್ತು. ನಾನು ಅವರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಅಭಿಷೇಕ್, ಸೋಮಶೇಖರ್ ಅಸಹಾಯಕನಾಗಿ ಹೇಳಿದಳು. ಅಸಹಾಯಕ? ನೀವು ಮಾತು ಕೊಟ್ಟಿದ್ರೆ ನೀವು ಮದುವೆ ಆಗಿ. ನೀವು ಮಾತು ಕೊಡುವ ಮುನ್ನ ನನ್ನ ಕೇಳಿದ್ರಾ? ನನಗೂ ನನ್ನದೇ ಕನಸುಗಳಿವೆ. ಈ ಹಳ್ಳಿ ಹುಡುಗಿಯನ್ನು ಕಟ್ಟಾಕಿ ಅವಳ ಜೀವನವನ್ನು ಹಾಳು ಮಾಡೋಕೆ ನನಗಿಷ್ಟ ಇಲ್ಲ ಎಂದು ಅಭಿಷೇಕ್ ಧ್ವನಿ ಏರಿಸ್ದ. ಏನಂದೆ? ಸೋಮಶೇಖರ್ ಅವರ ಧ್ವನಿ ಗಿಡುಗಿತ್ತು. ನಿಮಗೆ ಅವಳು ಮನೆ ಕೆಲಸಕ್ಕೆ ಬೇಕು ಅಷ್ಟೇ ತಾನೇ? ಅಮ್ಮನಿಗೆ ಅಡುಗೆಗೆ ಸಹಾಯ ಆಗಲಿ ಅಂದರೆ ನೀವು ಅವಳನ್ನು ಕರಿತನ್ನಿ. ಮದುವೆಯಾಗಿ ತರಬೇಕು ಅಂತ ಏನಿರಲ್ಲ ಎಂದು ಅಭಿಷೇಕ್ ವಿವೇಚನೆ ಮೀರಿ ಮಾತಾಡ್ದ. ತಕ್ಷಣವೇ ಅಭಿಷೇಕ್ ಕೆನ್ನೆಗೆ ಒಂದು ಪಟ್ ಅಂತ ಎಡ್ಬಿತ್ತು. ಸೋಮಶೇಖರ್ ಅವರ ಕೈ ನಡುಗ್ತಾ ಇತ್ತು. ನೀನು ನಿನ್ನನ್ನೇ ಎದುರು ಹಾಕ್ಕೊಳ್ತಿದ್ದೀಯಾ? ನೀನು 39 ವರ್ಷದ ಅಣ್ಣ, ಇಲ್ಲಿಯವರೆಗೆ ನನ್ನ ಮಾತಿಗೆ ಎದುರು ಬಿದ್ದಿಲ್ಲ. ಅಂತಹದ್ರಲ್ಲಿ ನೀನು ನಾನು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ ಅಂದಮೇಲೆ ಅದು ನಡೆಯುತ್ತೆ. ಸೋಮಶೇಖರ್ ತೀವ್ರ ಆಕ್ರೋಶದಿಂದ ಬೆರಳು ತೋರಿಸಿ ಹೇಳಿದರು. ನಾನೇನು ಪುಟ್ಟ ಮಗು ಅಲ್ಲ ನೀವು ಹೇಳಿದ ಹಾಗೆ ಕೇಳೋಕೆ. ನೀವು ನನ್ನ ಮೇಲೆ ಒತ್ತಾಯ ಹೇರಬೇಡಿ ಎಂದು ಅಭಿಷೇಕ್ ಕೆನ್ನೆ ಸವರುತ್ತಾ ಕೋಪದಿಂದಲೇ ಕೇಳಿದ್ದ. ನಾನು ಈಗಲೇ ಗೋವಾಕ್ಕೆ ವಾಪಸ್ ಹೋಗ್ತಾ ಇದ್ದೇನೆ. ನಿಮಗೆ ಮಾತು ಉಳಿಸ್ಕೊಳ್ಬೇಕು ಅಂತ ಅಂದರೆ ಹೋಗಿ ಯಾರನ್ನಾದರೂ ಕರೆತಂದು ಆಕೆಗೆ ಮದುವೆ ಮಾಡಿಸ್ಬಿಡಿ ಅಂತ ಹೇಳಿ ಅಭಿಷೇಕ್ ಮೆಟ್ಟಿಲುಗಳನ್ನು ಹತ್ತಿ ತನ್ನ ರೂಮಿಗೆ ಓಡ್ತಾ ಇದ್ದಾನೆ. ಅವನಿಗೆ ಅತೀವವಾದ ಕೋಪ ಬಂದ್ಬಿಟ್ಟಿದೆ. ಸೋಮಶೇಖರ್ ಅವರು ಏನು ಕೇಳಿಸಿದಂತಾಯಿತು. ಅವರ ಅಹಂಕಾರದ ಪೆಟ್ಟು ಬಿದ್ದಿತ್ತು. ತನ್ನ ಮಕ್ಕಳು ತನ್ನ ಮಾತನ್ನು ಮೀರಬಲ್ಲರು ಎಂಬುದು ಅವರಿಗೆ ನಿರೀಕ್ಷೆಯೂ ಇರಲಿಲ್ಲ. ಮಾಧವರಾವ್ ಕಣ್ಣೀರು ಹಾಕುತ್ತಾ ಕೇಳಿಕೊಂಡಾಗ ಕೃತಜ್ಞತೆಯಿಂದ ತನ್ನ ಮಕ್ಕಳು ನನ್ನ ಮಾತು ಮೀರೋದಿಲ್ಲಪ್ಪ ಎಂಬ ಆತ್ಮವಿಶ್ವಾಸದಿಂದ ಹೇಳುತ್ತಾ ಬಂದಿದ್ದವರು. ಆದರೆ ಈಗ ಅಭಿಷೇಕ್ ಬಟ್ಟೆಗಳನ್ನು ಬದಲಿಸದೆ ಬ್ಯಾಗ್ ಹಿಡಿದು ಕೆಳಗೆ ಬರುವುದನ್ನು ಮಾಸ್ಟರ್ ನೋಡಿದರು. ನಾನು ಹೋಗ್ತಿದ್ದೇನೆ ಎಂದು ಅರವಿಂದ್ ಮತ್ತು ಅಮ್ಮನ ಮುಖ ನೋಡಿ ಹೊರ ನಡೆದ. ಅಭಿಷೇಕ್ ಗೇಟ್ ತೆರೆದು ಹೊರಗೆ ಹೋಗ್ತಿದ್ದಂತೆಯೇ ಮನೆಯೊಳಗಿನ ಜೋರಾದ ಕೂಗು ಕೇಳಿಸ್ತು. ಅಯ್ಯೋ ಬೇಗ ಬಾರೋ, ಅಪ್ಪನಿಗೆ ಏನೋ ಆಗ್ಬಿಡ್ತು, ಅಯ್ಯೋ ಅಂತ ಅರವಿಂದ್ ಗಾಬರಿಯಿಂದ ಅಳುವ ಧ್ವನಿ ಕೇಳಿದಾಗ ಅಭಿಷೇಕ್ನ ಕಾಲುಗಳು ಅಲ್ಲೇ ತಣ್ಣಗಾಗ್ಬಿಟ್ವು. ತಂದೆಯ ಅಧಿಕಾರಶಾಹಿ ಧೋರಣೆ ಇಷ್ಟವಿಲ್ಲದಿದ್ದರೂ ತನ್ನ ತಂದೆ ಒಳ್ಳೆ ವ್ಯಕ್ತಿ ಎಂಬ ಅರಿವು ಅವನಿಗಿತ್ತು. ಆ ಕ್ಷಣದಲ್ಲಿ ತಲೆ ಮೇಲೆ ಆಕಾಶ ಬಿದ್ದ ಹಾಗಾಯಿತು. ಅವನ ಮನಸ್ಸಿನಲ್ಲಿ ಭೀತಿ ಆವರಿಸಿತು. ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಹಾಗೆ ಇನ್ನೇನು ಆಮೇಲೆ ಹೋಗೋಣ ಅಂದ್ಕೊಂಡು ಅಭಿಷೇಕ್ ತನ್ನ ಆಪ್ತ ಗೆಳತಿ ರೀತಿಕಾಳಿಗೆ ಫೋನ್ ಮಾಡಿದ.
ತನ್ನ ಮನೆಯಲ್ಲಿ ನಡೆದ ಈ ಡ್ರಾಮಾ ಪ್ರೀತಿಯನ್ನು ನೋಡಿದ ಕ್ಷಣದ ಬಗ್ಗೆ ಅವನು ಅತ್ಯಂತ ಕೆಳಮಟ್ಟದಲ್ಲಿ ವಿವರಿಸತೊಡಗಿದ್ದ. "ಪ್ರೀತಿಕಾ, ನಿನ್ಗೆ ಗೊತ್ತಾ, ನಮ್ಮ ಅಪ್ಪನಿಗೆ ನಿಜಕ್ಕೂ ಹುಚ್ಚು ಹಿಡಿದಿದೆ ಅನ್ಸುತ್ತೆ. ಎಲ್ಲಿಂದಲೋ ಒಬ್ಬ ಹಳ್ಳಿ ಹುಡುಗಿಯನ್ನು ಹಿಡಿತಂದು ಅವಳನ್ನೇ ಮದುವೆ ಆಗು ಅಂತ ನನ್ನ ಪ್ರಾಣ ತಿಂತಿದ್ದಾನೆ. ಜೊತೆಗೆ ಈಗ ಏನೋ ಆಗಿದೆ, ಅವರನ್ನ ಆಸ್ಪತ್ರೆಗೆ ಕೂಡ ಸೇರಿಸಿದ್ದೀನಿ" ಅಭಿಷೇಕ್ ಹತಾಶೆಯಿಂದ ಸಿಗರೇಟ್ ಹೊಗೆ ಬಿಡುತ್ತಾ ಹೇಳಿದ್ದ. ರೀತಿಕಾ ಆ ಕಡೆಯಿಂದ ನಗುತ್ತಾ, "ಯಾರೋ ಆ ಟಿಂಬರ್ ಮಾಲೀಕ ಮಗಳ? ಅಷ್ಟೊಂದು ಕಷ್ಟನಾ ಅವಳು ಅಂತ ಕೇಳಿದ್ಲು. "ಕಷ್ಟ ಅಂದ್ರೆ ರೀತಿಕಾ, ಅವಳನ್ನು ನೋಡಿದ್ರೆ ನನಗೆ ವಾಂತಿ ಬಂದರೂ ಬರಬಹುದು. ಅಪ್ಪಟ ಹಳ್ಳಿ ಮನುಷ್ಯ ಅವಳು. ಮುಖ ತುಂಬ ಕಪ್ಪು ಬಣ್ಣ, ಹಳೆಯ ಮೇಲೆ ಯಾವುದೋ ಹಳೆಯ ಕಾಲದ ನಾಟಕದ ತರಹ ದೊಡ್ಡ ಕೆಂಪು ಪಟ್ಟು, ಅದ್ರ ಮೇಲೆ ಗಂಧದ ಲೇಪನ. ಅವಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡ್ರೆ ಯಾವುದೋ ಗುಡಿಯಲ್ಲಿ ಕೂತ ಹಾಗೆ ಅನ್ಸುತ್ತೆ ಬಿಡು" ಅಭಿಷೇಕ್ ಮುಂದುವರೆದು. "ಇನ್ನೂ ಅವಳ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡಲೇಬೇಡ. ಆ ದೊಡ್ಡ ಜಡೆ, ಮಲ್ಲಿಗೆಹೂವಿನ ವಾಸನೆ, ಛೆ ಅಂತ ಅವಳನ್ನು ಕರೆದುಕೊಂಡು ನಾನು ಗೋವಾಗಳ ಪಾರ್ಟಿಗಳಿಗೆ ಅಥವಾ ಕ್ಲಬ್ಗಳಿಗೆ ಬರೋಕ್ಕೆ ಸಾಧ್ಯವೇ? ತನ್ನ ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ ಅವಳನ್ನು ತೋರಿಸಿದ್ರೆ ಎಲ್ಲರೂ ನನ್ನನ್ನು ನೋಡಿ ಕೆಕೋ ಅಂತ ನಗ್ತಾರಷ್ಟೆ. ಅವಳಿಗೆ ಮತ್ತು ನನ್ನ ಸ್ಟೇಟಸ್ಗೂ ಅಜಗಜಾಂತರವಾದ ವ್ಯತ್ಯಾಸ ಇದೆ" ಅಂತ ಹೇಳ್ತಾ ಇದ್ದ. "ಪಾಪ, ಅವಳೇನು ಓದಿಲ್ವೇ" ಎಂದು ರಿತಿಕಾ ಕುತೂಹಲದಿಂದ ಕೇಳಿದ್ಲು. "ಓದಿದ್ದಾಳಂತೆ, ಯಾವುದೋ ನೃತ್ಯ ಶಾಲೆಯಲ್ಲಿ BA ಮಾಡ್ತಿದ್ದಾಳಂತೆ. ಆದರೆ ಅವಳಿಗೆ ಬರೀ ಕುಣಿಯೋದಷ್ಟೇ ಗೊತ್ತು ಕಣೆ. ನಮ್ಮ ಸಾಫ್ಟ್ವೇರ್ ಪ್ರಪಂಚದ ಬಗ್ಗೆ ಅಥವಾ ಇಂದಿನ ಜನ್ರೇಷನ್ ಬಗ್ಗೆ ಅವಳಿಗೆ ಕಲ್ಪನೆಯೂ ಇಲ್ಲ. ಅವಳು ಅಡುಗೆ ಮನೆಯಲ್ಲಿ ಸೌಟ್ ಹಿಡಿಯೋಕೆ ಮಾತ್ರ ಲಾಯಕ್ಕು. ಅಪ್ಪನಿಗೆ ಅಡುಗೆ ಮಾಡೋಕೆ ಒಬ್ಬ ಕೆಲಸದವಳು ಬೇಕಿತ್ತಂತೆ. ಏನಂತ ಅಂದರೆ ಒಂದು ಹಳೆಯ ಕಾಲದವಳು, ಮನೆಯಲ್ಲಿರೋಂಥವಳು. ಅದಕ್ಕೆ ನನ್ನ ಜೀವನವನ್ನು ಬಲಿ ಕೊಡ್ತಿದ್ದಾರೆ. ಸತ್ಯ ಹೇಳ್ತೀನಿ ಕೇಳು, ಆ ಹುಡುಗಿಯನ್ನು ನೋಡಿದರೆ ನನಗೆ ಮೃಗಕ್ಕಿಂತ ಹೆಚ್ಚಾಗಿ ಅಸಹ್ಯ ಅಂತ ಅನ್ನಿಸ್ತಾ ಇದೆ." ಅಭಿಷೇಕ್ನ ಈ ಮಾತುಗಳಲ್ಲಿ ತನ್ನ ಮನೆಯವರು ಪ್ರೀತಿಯಲ್ಲಿ ಕಂಡ ಸಂಸ್ಕಾರ ಅಥವಾ ಸೌಂದರ್ಯದ ಲವಲೇಶವೂ ಇರಲಿಲ್ಲ. ಅವನಿಗೆ ಕೇವಲ ಬಾಹ್ಯ ರೂಪ ಮತ್ತು ಆಧುನಿಕತೆ ಮಾತ್ರ ಮುಖ್ಯವಾಗಿತ್ತು. ನೋಡೋಣ ಅಪ್ಪನ ಆರೋಗ್ಯ ಏನಾಗಿರುತ್ತೆ, ಅಪ್ಪನ ಆರೋಗ್ಯ ಈತನನ್ನು ಕಟ್ಟಾಕಿ ಆಕೆಯ ಜೊತೆ ಮದುವೆ ಆಗುತ್ತಾ ಅಂತ ಮುಂದಿನ ಭಾಗದಲ್ಲಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.